ಕರ್ನಾಟಕ ರಾಜ್ಯದ ಪ್ರಥಮ PUC ವಿಜ್ಞಾನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು ಥರ್ಮೋಡೈನಾಮಿಕ್ಸ್ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡುವ. ಥರ್ಮೋಡೈನಾಮಿಕ್ಸನ್ನು ಕನ್ನಡದಲ್ಲಿ ಉಷ್ಣಚಲನಶಾಸ್ತ್ರ ಅಥವಾ ಉಷ್ಣಚಲನ ವಿಜ್ಞಾನ ಅಂತ ಹೇಳಿ ಕರೆಯುತ್ತೇವೆ. ಥರ್ಮೋಡೈನಾಮಿಕ್ಸ್ is applicable in wide variety of topics. They are physics, chemistry, engineering, etc. In chemistry, thermodynamics is studied in physical chemistry. Thermodynamics ಅನ್ನು ರಸಾಯನಶಾಸ್ತ್ರದಲ್ಲಿ ಭೌತ ರಸಾಯನಶಾಸ್ತ್ರದ ಕೆಳಗಡೆ ನಾವು ಅಧ್ಯಯನಕ್ಕೆ ತಗೊಳ್ತೇವೆ. Thermodynamics, in fact, physical chemistry has 4 different areas. They are thermodynamics, statistical mechanics, quantum chemistry and chemical kinetics. Quantum chemistry is a microscopic approach. ಅಂತ ಅಂದರೆ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ನ ಲೆವೆಲ್ಗೆ ಇಳಿದು ಅಧ್ಯಯನವನ್ನು ಮಾಡುವಂಥದ್ದು. ನೀವು ಈಗಾಗಲೇ ಅಟಾಮಿಕ್ ಸ್ಟ್ರಕ್ಚರ್ ಪಾಠವನ್ನು ಕೇಳಿದ್ದೀರಾ. ಅದರಲ್ಲಿ ನೀವು ಕೆಲವು ವಿಜ್ಞಾನಿಗಳ ಹೆಸರನ್ನು ತಿಳ್ಕೊಂಡಿದ್ದೀರಿ. ನೀಲ್ಸ್ ಬೋರ್ ಇರ್ಬೋದು, ವರ್ನರ್ ಹೈಸನ್ಬರ್ಗ್ ಇರ್ಬೋದು, ಎರ್ವಿನ್ ಸ್ಟ್ರಾಡಿಂಜರ್ ಇರ್ಬೋದು. ಇವರೆಲ್ಲ ಕ್ವಾಂಟಮ್ ಕೆಮಿಸ್ಟ್ರಿಯಲ್ಲಿ ಕೆಲಸ ಮಾಡಿರುವಂತಹ ವಿಜ್ಞಾನಿಗಳು. ಹಿಯರ್ Thermodynamics is a macroscopic approach. ಅಂತ ಅಂದರೆ it is a study of macroscopic properties such as temperature, ಉಷ್ಣತೆ, pressure, ಒತ್ತಡ, ವಾಲ್ಯೂಮ್ ಅಂತ ಅಂದರೆ ಗಾತ್ರ, ಕಾಂಪೋಸಿಷನ್ ಅಂತ ಅಂದರೆ ಸಂಯೋಜನೆ. ಅಂದರೆ ಮಾಲಿಕ್ಯೂಲ್ಗಳ ಒಂದು ರಾಶಿ, ಅಂದರೆ ತುಂಬ ಮಾಲಿಕ್ಯೂಲ್ಸ್ಗಳಿದ್ದಾಗ ಅದು ಕೆಲವು ವಿಶೇಷವಾದ ಗುಣಧರ್ಮಗಳನ್ನು ತೋರಿಸ್ತದೆ. ಆ ಪ್ರಾಪರ್ಟೀಸನ್ನು, ಆ ಗುಣಗಳನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ದೀಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಸೆನ್ಸ್ಡ್. ಆ ಪ್ರಾಪರ್ಟಿಗಳನ್ನು ನಾವು ಮೆಜರ್ ಮಾಡಲಿಕ್ಕೆ ಸಾಧ್ಯ ಇದೆ. ಥರ್ಮೋಡೈನಾಮಿಕ್ಸಲ್ಲಿ ನಾವು ಕೆಲವು ವಿಜ್ಞಾನಿಗಳ ಹೆಸರನ್ನು ನೋಡಿದಾಗ ಯಾರೆಲ್ಲ ಥರ್ಮೋಡೈನಾಮಿಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿದಾಗ ಕೌಂಟ್ ರಮ್ಫೋರ್ಡ್, ಜೂಲಿಯಸ್ ಮೇಯರ್, ನಿಕೋಲಸ್ ಲಿಯೋನಾರ್ಡ್ ಸಾಡಿ ಕಾರ್ನೋ, ಲಾರ್ಡ್ ಕೆಲ್ವಿನ್ ಇರ್ಬೋದು, ಜೇಮ್ಸ್ ಜೂಲ್ಸ್, ಹೆಲ್ಮೋಲ್ಟ್ಸ್ ಆ್ಯಂಡ್ ಕ್ಲಾಶಿಯಸ್, ಜೋಸಾಯ ವಿಲ್ಲಾರ್ಡ್ ಗಿಬ್ಸ್. ಇವರೆಲ್ಲ ಥರ್ಮೋಡೈನಾಮಿಕ್ಸ್ಗೆ ಕಾಂಟ್ರಿಬ್ಯೂಟನ್ನು ಮಾಡಿದ್ದಾರೆ. ಅವರ ಬಯೋಗ್ರಫಿಯನ್ನು ನಾವು ಅಧ್ಯಯನ ಮಾಡಿದಾಗ ಥರ್ಮೋಡೈನಾಮಿಕ್ಸ್ ಹೇಗೆ ಬೆಳೆದು ಬಂದಿದೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು. ಇನ್ನೊಂದು ನಡುವೆ ಇಲ್ಲಿ ತೋರಿಸಿರುವಂಥದ್ದು ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ಕ್ವಾಂಟಮ್ ಕೆಮಿಸ್ಟ್ರಿ ಆ್ಯಂಡ್ ಥರ್ಮೋಡೈನಾಮಿಕ್ಸ್. ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅನ್ನುವಂಥದ್ದು ಅದು ಕ್ವಾಂಟಮ್ ಕೆಮಿಸ್ಟ್ರಿ ಮತ್ತು ಥರ್ಮೋಡೈನಾಮಿಕ್ಸ್ನ ನಡುವೆ ಸೇತುವೆ ಹಾಗೆ ಕೆಲಸ ಮಾಡ್ತದೆ. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಫಸ್ಟ್ PUC ಕೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಇಲ್ಲದೇ ಇರುವ ವಸ್ತು ಆದ್ರೂ ಕೂಡ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ ಕೆಲಸ ಮಾಡಿರುವಂತಹ ಕೆಲವು ವಿಜ್ಞಾನಿಗಳಾದ ಲುಡ್ವಿಗ್ ಬೋಲ್ಟ್ಜ್ಮನ್, ಮ್ಯಾಕ್ಸ್ವೆಲ್, ಅದೇ ರೀತಿ ಸತ್ಯೇಂದ್ರನಾಥ್ ಬೋಸ್, ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದರಿಂದ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಹೇಗೆ ಬೆಳೆದು ಬಂತು ಅನ್ನೋದನ್ನು ಅಧ್ಯಯನ ಮಾಡ್ಬೋದು. ಆದರೆ ಫಸ್ಟ್ PUC ಕೆಮಿಸ್ಟ್ರಿಯಲ್ಲಿ ನಾವು ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ ಯಾವುದೇ ರೀತಿ ಅಧ್ಯಯನವನ್ನು ಮಾಡೋದಿಲ್ಲ. ಇನ್ನೊಂದು ಬ್ರ್ಯಾಂಚ್ ಬಂದುಬಿಟ್ಟು ಅದು ಕೆಮಿಕಲ್ ಕೈನೆಟಿಕ್ಸ್ ಅಂತೇಳಿ. ಇಟ್ ಟೇಕ್ಸ್ ಆಲ್ ದ ಪೋರ್ಷನ್ಸ್ ಫ್ರಮ್ thermodynamics, statistical mechanics and quantum chemistry. In fact, chemical kinetics is the study of rate of chemical reactions.
ಒಂದು ರಿಯಾಕ್ಷನ್ ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ ಅನ್ನೋದನ್ನು ಅಧ್ಯಯನ ಮಾಡುವಂತಹ ಬ್ರ್ಯಾಂಚನ್ನು ನಾವು ಕೆಮಿಕಲ್ ಕೈನೆಟಿಕ್ಸ್ ಅಂತೇಳಿ ಹೇಳ್ತೇವೆ. Thermodynamics is derived from two Greek words. They are therm means heat and dynamis means power. In fact, 1838ರಲ್ಲಿ ಫಸ್ಟ್ ಟೈಮ್ಗೆ ಥರ್ಮೋಡೈನಾಮಿಕ್ಸ್ನ ಮೇಲೆ ಒಂದು ಪುಸ್ತಕ ಬರ್ತದೆ. ಆಗಿನ್ನೂ ಥರ್ಮೋಡೈನಾಮಿಕ್ಸ್ ಅನ್ನುವ ಪದದ ಬಳಕೆ ಆಗಿರಲಿಲ್ಲ. ನಿಕೋಲಸ್ ಲಿಯೋನಾರ್ಡ್ ಸಾಡಿ ಕಾರ್ನಾಟ್, ಹೂ ಈಸ್ ಆಫನ್ ಕಾಲ್ಡ್ ಫಾದರ್ ಆಫ್ ಥರ್ಮೋಡೈನಾಮಿಕ್ಸ್, ಅವರು ಫಸ್ಟ್ ಟೈಮಿಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ, ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಮೂವಿಂಗ್ ಮೋಟಿವ್ ಪವರ್ ಆಫ್ ಫೈರ್. ಅಂದರೆ ಅದೇ ಮುಂದುವರಿದು ಅದನ್ನು ಮೋಟಿವ್ ಪವರ್ ಆಫ್ ಹೀಟ್ ಅಂತೇಳಿ ಕರೆದ್ರು. ಈಗ ನಾವು ಅದನ್ನು ಮೂಮೆಂಟ್ ಆಫ್ ಹೀಟ್ ಅಂತೇಳಿ ಅರ್ಥೈಸಿಕೊಳ್ತೇವೆ. ಇನ್ಫ್ಯಾಕ್ಟ್ ಇಟ್ ಈಸ್ ಎ ರೆಲಿಕ್ ಆಫ್ ಕ್ಯಾಲೋರಿಕ್ ಥಿಯರಿ. ಮೊದಲು ಕ್ಯಾಲೋರಿಕ್ ಥಿಯರಿ ಅಂತ ಹೇಳಿ ಬಂದಿತ್ತು. ಆವಾಗ ಹೀಟನ್ನು ಇನ್ವಿಸಿಬಲ್ ಫ್ಲೂಯಿಡ್ ಅಂತ ಹೇಳಿ ತಿಳ್ಕೊಂಡಿದ್ರು. ಆದರೆ ಜೇಮ್ಸ್ ಜೌಲ್, ಲಾರ್ಡ್ ಕೆಲ್ವಿನ್ ಇವರ ಕಾಂಟ್ರಿಬ್ಯೂಷನ್ ಎಂದಾಗಿ ಕ್ಯಾಲೋರಿಕ್ ಥಿಯರಿ ಅನ್ನೋದು ಅಂತ್ಯ ಆಯಿತು. ಅದಾದ ನಂತರ ನಮಗೆ ಹೀಟ್ ಈಸ್ ನಾಟ್ ಎಟ್ ಆಲ್ ಎ ಮೂವಿಂಗ್ ಫ್ಲೂಯಿಡ್, ರ್ಯಾದರ್ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ, ತಿಳ್ಕೊಂಡಿದ್ದೇವೆ. ಕೀ ಪ್ರಾಪರ್ಟಿ ಇನ್ ಥರ್ಮೋಡೈನಾಮಿಕ್ಸ್ ಈಸ್ ಟೆಂಪರೇಚರ್. ಟೆಂಪರೇಚರ್ ಈಸ್ ದ ಕೀ ಪ್ರಾಪರ್ಟಿ ಇನ್ ಥರ್ಮೋಡೈನಾಮಿಕ್ಸ್. ಸ್ಟಡಿ ಆಫ್ ಎನರ್ಜಿ ಟ್ರಾನ್ಸ್ಫರ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ thermodynamics. For example, ಕೆಮಿಕಲ್ ಎನರ್ಜಿಯನ್ನು ನಾವು ಹೀಟಾಗಿ, ಮೆಕ್ಯಾನಿಕಲ್ ವರ್ಕ್ ಆಗಿ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಕೆಮಿಕಲ್ ಎನರ್ಜಿಯನ್ನು ಕನ್ನಡದಲ್ಲಿ ರಾಸಾಯನಿಕ ಶಕ್ತಿ ಅಂತೇಳಿ ಹೇಳ್ತೇವೆ, ಹೀಟನ್ನು ಉಷ್ಣ ಅಂತೇಳಿ ಹೇಳ್ತೇವೆ. ಮೆಕ್ಯಾನಿಕಲ್ ವರ್ಕ್ ಯಾಂತ್ರಿಕ ಕೆಲಸ, ಎಲೆಕ್ಟ್ರಿಕಲ್ ಎನರ್ಜಿ ವಿದ್ಯುತ್ ಶಕ್ತಿ ಅಂತೇಳಿ ಹೇಳ್ತೇವೆ. ಕೆಮಿಕಲ್ ಎನರ್ಜಿ ರಾಸಾಯನಿಕ ಶಕ್ತಿಯನ್ನು ಹೀಟಾಗಿ ಕನ್ವರ್ಟ್ ಮಾಡುವ ವಿಧಾನವನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಕೋಲನ್ನು ಬರ್ನ್ ಮಾಡೋದರಿಂದ, ಗ್ಯಾಸನ್ನು ಬರ್ನ್ ಮಾಡೋದರಿಂದ ನಾವು ಕೆಮಿಕಲ್ ಎನರ್ಜಿಯನ್ನು ಹೀಟಾಗಿ ಕನ್ವರ್ಟ್ ಮಾಡಬಹುದು. ಅದೇ ರೀತಿ ನಾವು 2 ವೀಲರ್ ಅಥವಾ 4 ವೀಲರ್ಗೆ ಪೆಟ್ರೋಲ್ ಡೀಸೆಲನ್ನು ಇಂಧನವಾಗಿ ಬಳಸ್ತೇವೆ. ಅಲ್ಲಿ ಇಂಟರ್ನಲ್ ಕಂಬಷನ್ ಆಗೋದ್ರಿಂದ ಏನಾಗ್ತದೆ ಅಂತ ಅಂದರೆ ಅದರಲ್ಲಿರುವ ಕೆಮಿಕಲ್ ಎನರ್ಜಿ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಪೆಟ್ರೋಲ್ ಅಥವಾ ಡೀಸೆಲ್ ಖಾಲಿ ಆಗ್ತದೋ ಆವಾಗ ವೆಹಿಕಲನ್ನು ಓಡಿಸಲಿಕ್ಕೆ ಆಗೋದಿಲ್ಲ. ಅಂತ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ ಏನಿದೆ ಅದರಲ್ಲಿ ಕೆಮಿಕಲ್ ಎನರ್ಜಿ ಅನ್ನೋದಿದೆ. ಆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ? ಮೆಕ್ಯಾನಿಕಲ್ ವರ್ಕ್ ಆಗಿ ಟ್ರಾನ್ಸ್ಫರ್ ಆಗ್ತದೆ. ಅದು ಎಂಜಿನಲ್ಲಿ ಸಾಧ್ಯ ಇದೆ. ಇನ್ನೊಂದು ಗ್ಯಾಲ್ವ್ಯಾನಿಕ್ ಸೆಲ್ ಅನ್ನುವ ಡಿವೈಸ್ ಇದೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ಇಟ್ ಈಸ್ ಡಿಸೈನ್ಡ್ ಸಚ್ ದ್ಯಾಟ್ ಇಟ್ ಕನ್ವರ್ಟ್ಸ್ chemical energy into electrical energy. ನಾವು ಮೊಬೈಲಲ್ಲಿ ಬ್ಯಾಟ್ರಿಯನ್ನು ಯೂಸ್ ಮಾಡ್ತೇವೆ. ಇಟ್ ಈಸ್ ಎ ಗ್ಯಾಲ್ವ್ಯಾನಿಕ್ ಸೆಲ್. ಅದೊಂದು ಗ್ಯಾಲ್ವ್ಯಾನಿಕ್ ಸೆಲ್. ಅಲ್ಲಿ ಬ್ಯಾಟ್ರಿಯಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸ್ ಇರುತ್ತೆ. ನೀವು ಯಾವಾಗ ಅದನ್ನು ಯೂಸ್ ಮಾಡ್ತೀರೋ ಅದು ಡಿಸ್ಚಾರ್ಜ್ ಆಗಿಬಿಟ್ಟು ವಿದ್ಯುತ್ ಶಕ್ತಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಅದನ್ನು ಚಾರ್ಜ್ ಮಾಡಿದರೆ ಇಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ಆರ್ ಟ್ರಾನ್ಸ್ಫಾರ್ಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ದ್ಯಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಕೆಮಿಕಲ್ ಥರ್ಮೋಡೈನಮಿಕ್ಸ್ ಆರ್ ಥರ್ಮೋಡೈನಮಿಕ್ಸ್. In thermodynamics, we have 4 laws. 4 ನಿಯಮಗಳನ್ನು ಥರ್ಮೋಡೈನಮಿಕ್ಸ್ ಕೊಡ್ತದೆ. ಅದರ ಹೆಸರು ಈ ರೀತಿ ಇದೆ: 0th law of thermodynamics,
zeroth law of thermodynamics, first law of thermodynamics, second law of thermodynamics and third law of thermodynamics. zeroth law of thermodynamics ಅನ್ನು ಉಷ್ಣ ಚಲನಶಾಸ್ತ್ರದ ಶೂನ್ಯ ನಿಯಮ ಅಂತೇಳಿ ಹೇಳ್ತೇವೆ. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನು ಉಷ್ಣ ಚಲನಶಾಸ್ತ್ರದ ಮೊದಲನೆಯ ನಿಯಮ ಅಂತೇಳಿ ಹೇಳ್ತೇವೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನು ಉಷ್ಣ ಚಲನಶಾಸ್ತ್ರದ ಎರಡನೆಯ ನಿಯಮ ಅಂತ ಅಂದರೆ ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನು ಉಷ್ಣ ಚಲನಶಾಸ್ತ್ರದ ಮೂರನೆಯ ನಿಯಮ ಅಂತೇಳಿ ಕರೆಯುತ್ತೇವೆ. ಇಲ್ಲಿ zeroth ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನು ಡಿಸ್ಕವರ್ ಮಾಡಿರೋದು ಆರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಫಸ್ಟ್ ಸೆಕೆಂಡ್ ಥರ್ಡ್ ಲಾ ಆದಮೇಲೆ ಅದನ್ನು ಫೋರ್ತ್ ಲಾ ಅಂತ ಕರೆಯೋ ಬದಲು ವೈ ಇಟ್ ಹ್ಯಾಸ್ ಬೀನ್ ಕಾಲ್ಡ್ zeroth law of thermodynamics ಅಂತ ಪ್ರಶ್ನೆ ಮಾಡಿದರೆ ಬಿಕಾಸ್ ಇಟ್ ಈಸ್ ಮೋರ್ ಫಂಡಮೆಂಟಲ್ ಆ್ಯಂಡ್ ಇಟ್ ಈಸ್ ದ ಬೇಸಿಸ್ ಫಾರ್ ರೆಸ್ಟ್ ಆಫ್ ದ ಅದರ್ ಲಾಸ್ ಅಂತ ಅಂದರೆ ಅದು ಮೂಲಭೂತವಾದದ್ದು ಮತ್ತು ಉಳಿದ ಥರ್ಮೋಡೈನಾಮಿಕ್ಸಿನ ನಿಯಮಗಳಿಗೆ ತಳಹದಿಯನ್ನು ಹಾಕಿಕೊಡುವ ಉದ್ದೇಶದಿಂದ ಅದನ್ನು ಫೋರ್ತ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನುವ ಬದಲಿಗೆ zeroth law ಆಫ್ ಥರ್ಮೋಡೈನಾಮಿಕ್ಸ್ ಅಂತೇಳಿ ಕರೆದಿದ್ದಾರೆ. ನಮ್ಮ PUC ಸಿಲೆಬಸ್ಸಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಮತ್ತು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. zeroth law ಆಫ್ ಥರ್ಮೋಡೈನಾಮಿಕ್ಸ್ ಆ್ಯಂಡ್ ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಔಟ್ ಆಫ್ ದ ಸ್ಕೋಪ್ ಆಫ್ ಅವರ್ ಸ್ಟಡಿ. ಆದರೂ ಕೂಡ ನಮ್ಮ ತಿಳುವಳಿಕೆಗೋಸ್ಕರ ನಾವು zeroth law ಆಫ್ ಥರ್ಮೋಡೈನಾಮಿಕ್ಸನ್ನು ಒಂದು ಸಲ ಸಿಂಪಲಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದನ್ನು ಹೇಳಿಕೊಡ್ತೇನೆ. zeroth law states that, for example, if A is in thermal equilibrium with B and B is in thermal equilibrium with C, then A must be in thermal equilibrium with C. ಅಂತ ಅಂದರೆ A B ಯ ಜೊತೆ ಉಷ್ಣ ಸಮಸ್ಥಿತಿಯಲ್ಲಿದ್ದರೆ ಬಿ ಸಿಯ ಜೊತೆ ಉಷ್ಣ ಸಮಸ್ಥಿತಿಯಲ್ಲಿದ್ದರೆ ಎ ಮತ್ತು ಸಿ ಕೂಡ ಉಷ್ಣ ಸಮಸ್ಥಿತಿಯಲ್ಲಿ ಇರಬೇಕು. ದಿಸ್ ಈಸ್ ದ zeroth law ಆಫ್ ಥರ್ಮೋಡೈನಾಮಿಕ್ಸ್. ಇನ್ಫ್ಯಾಕ್ಟ್ ದ ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಡೀಲ್ಸ್ ವಿತ್ ಎನರ್ಜಿ ಚೇಂಜಸ್ ಆಫ್ ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್. ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ ಅಂತ ಅಂದರೆ ಈಗಾಗಲೇ ಹೇಳಿರುವ ಹಾಗೆ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಅದನ್ನೇ ನಾವು ಇಂಗ್ಲೀಷಲ್ಲಿ ಬಲ್ಕ್ ಅಂತ ಹೇಳಿ ಕೂಡ ಕರೆಯುತ್ತೇವೆ. ಅಂದರೆ ಮಾಲಿಕ್ಯೂಲ್ನ ರಾಶಿ ಇದ್ದರೆ, ತುಂಬ ಮಾಲಿಕ್ಯೂಲ್ಸ್ ಇದ್ದರೆ ಅದನ್ನು ನಾವು ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ ಅಂತ ಹೇಳಿ ಕರೆಯುತ್ತೇವೆ. ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಅಪ್ಲೈಸ್ ಓನ್ಲಿ ವೆನ್ system is in equilibrium or moves from one equilibrium state to another ಅಂತ ಅಂದರೆ ಲಾಸ್ ಆಫ್ ಥರ್ಮೋಡೈನಾಮಿಕ್ಸನ್ನು ಯಾವಾಗ ಅಪ್ಲೈ ಮಾಡ್ಬೋದು? ಸಿಸ್ಟಮ್, ವ್ಯೂಹ ಕನ್ನಡದಲ್ಲಿ, ಅದು ಈಕ್ವಿಲಿಬ್ರಿಯಂ ಸ್ಟೇಟಲ್ಲಿದ್ದಾಗ, ಸಮಸ್ಥಿತಿಯಲ್ಲಿದ್ದಾಗ ಅಥವಾ ಸಮತೋಲನದಲ್ಲಿದ್ದಾಗ ಅಥವಾ ಒಂದು ವ್ಯೂಹ ಒಂದು ಸಮಸ್ಥಿತಿಯಿಂದ ಇನ್ನೊಂದು ಸಮಸ್ಥಿತಿಗೆ ಹೋಗುವಾಗ ಥರ್ಮೋಡೈನಾಮಿಕ್ಸ್ನ ನಿಯಮಗಳನ್ನು ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಹ್ಯಾವ್ ಬೀನ್ ಕ್ವಾಂಟಿಫೈಡ್ ಬೈ ದ ಅಪ್ಲಿಕೇಶನ್ ಆಫ್ ರಿಲೇಟಿವ್ಲಿ ಸಿಂಪಲ್ ಮ್ಯಾಥಮ್ಯಾಟಿಕಲ್ ಪ್ರೊಸೀಜರ್ಸ್. ಸರಳ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಎಕ್ಸ್ಪ್ರೆಷನ್ ಮೂಲಕ ನಾವು ಥರ್ಮೋಡೈನಾಮಿಕ್ಸ್ ಲಾ ನಿಯಮಗಳನ್ನು ಹೇಳಲಿಕ್ಕೆ ಸಾಧ್ಯ ಇರೋದ್ರಿಂದ ಥರ್ಮೋಡೈನಾಮಿಕ್ಸ್ ಈಸ್ ಸೆಟ್ ಟು ಬಿ ಪ್ಯೂರ್ ಸೈನ್ಸ್. ಅದು ಅಪ್ಪಟ ವಿಜ್ಞಾನ ಅಂತೇಳಿ ಹೇಳುವುದರಲ್ಲಿ ಯಾವುದೇ ರೀತಿಯ ಸಂದೇಹವನ್ನು ಮಾಡಲೇಬೇಕಾಗಿಲ್ಲ ನಾವು. ಹಾಗಾಗಿ ಥರ್ಮೋಡೈನಾಮಿಕ್ಸ್ ಈಸ್ ಸ್ಟಡೀಡ್ ಆ್ಯಸ್ ಎ ಪ್ಯೂರ್ ಸೈನ್ಸ್. ವಾಟ್ ಈಸ್ ಥರ್ಮೋಡೈನಾಮಿಕ್ಸ್ ಈಕ್ವಿಲಿಬ್ರಿಯಮ್? ಥರ್ಮೋಡೈನಾಮಿಕ್ಸಲ್ಲಿ ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ನೋಡಿ. ಈ ರೀತಿ ಫ್ಲೋ ಚಾರ್ಟ್ ನಾನು ಕೊಟ್ಟಿದ್ದೇನೆ. ಈ ಫ್ಲೋ ಚಾರ್ಟಲ್ಲಿ ಗಮನಿಸಬೇಕು. ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್ ಈಸ್ ದ ಕನ್ವರ್ಜೆನ್ಸ್ ಆಫ್ 3 ಈಕ್ವಿಲಿಬ್ರಿಯಾ. ದೇ ಆರ್ 1 thermal equilibrium, thermal equilibrium, that is no temperature gradient. ನಾವು ಈ ರೂಮಲ್ಲಿ
ಥರ್ಮೋಮೀಟ್ರನ್ನು ಹಿಡಿದುಕೊಂಡು ಈ ರೂಮಿನ ಯಾವ ದಿಕ್ಕಿಗೆ ಹೋದರೂ ಟೆಂಪರೇಚರ್ ಒಂದೇ ರೀತಿ ತೋರಿಸ್ತಾ ಇದೆ, ಉಷ್ಣತಾಮಾಪಕದಲ್ಲಿ ಉಷ್ಣತೆ ಒಂದೇ ರೀತಿ ಬರ್ತಾ ಇದೆ ಅಂತ ಅಂದರೆ ಏನರ್ಥ? ಈ ರೂಮ್ ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಇದೆ ಅಂತೇಳಿ ಅರ್ಥ. ಇನ್ನೊಂದು ಇಕ್ವಿಲಿಬ್ರಿಯಂ ಯಾವುದು ಅಂತಂದರೆ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ. ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಮೀನ್ಸ್ ನೋ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆರ್ ನೋ ನೆಟ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್. ಅಂದರೆ ಒಂದು ಸಿಸ್ಟಮಲ್ಲಿ ಪ್ರೆಷರ್ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದ್ದರೆ ಅಲ್ಲಿ ಫೋರ್ಸಸ್ ಆರ್ ಬ್ಯಾಲೆನ್ಸ್ಡ್ ಅಂತೇಳಿ ಹೇಳ್ಬೋದು. ಈ ರೂಮಲ್ಲಿ ಈಗ ಯಾವುದೇ ದಿಕ್ಕಲ್ಲಿ ಹೋದರೆ, ಯಾವುದೇ ಪ್ಲೇಸಿಗೆ ಹೋದರೆ ಪ್ರೆಷರ್ ಬ್ಯಾರೋಮೀಟ್ರ್ ಇಟ್ಕೊಂಡು, ವಾಯುಭಾರ ಮಾಪಕ ಇಟ್ಕೊಂಡು ಪ್ರೆಷರನ್ನು ನೀವು ಮೆಷರ್ ಮಾಡಿದರೆ ಎಲ್ಲ ಕಡೆ ಒತ್ತಡ ಅಥವಾ ಪ್ರೆಷರ್ ಒಂದೇ ರೀತಿ ಬರ್ತಾ ಇದೆ ಅಂತ ಅಂದರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಇಲ್ಲ ಅಂತೇಳಿ ಅರ್ಥ. ಅಂದರೆ ಅದು ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನೊಂದು ಇಕ್ವಿಲಿಬ್ರಿಯಂ ಬಂದುಬಿಟ್ಟು ದಟ್ ಈಸ್ ಕಾಲ್ಡ್ ಮೆಟೀರಿಯಲ್ ಇಕ್ವಿಲಿಬ್ರಿಯಂ. ದಟ್ ಈಸ್ ನೋ ನೆಟ್ ಕೆಮಿಕಲ್ ರಿಯಾಕ್ಷನ್. ನಾವು ಯಾವುದೋ ಒಂದು ಅಪಾರೆಟಸಲ್ಲಿ ಕೆಮಿಕಲ್ ರಿಯಾಕ್ಷನ್ ಮಾಡುವಾಗ ಕೆಮಿಕಲ್ ಕಾಂಪೋಸಿಷನ್ ಥ್ರೂಔಟ್ ಒಂದೇ ರೀತಿ ನಿಲ್ತಾ ಇದೆ ಅಂತ ಆದರೆ ಇಟ್ ಈಸ್ ಸೆಟ್ ಟು ಬಿ ಇನ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಆರ್ ಇಟ್ ಈಸ್ ಸೆಟ್ ಟು ಬಿ ಇನ್ ಮೆಟೀರಿಯಲ್ ಇಕ್ವಿಲಿಬ್ರಿಯಂ. ಅಂದರೆ ಥ್ರೂಔಟ್ ದ ಸಿಸ್ಟಮ್ ವ್ಯೂಹದ ಎಲ್ಲ ಕಡೆ ಒಂದೇ ರೀತಿ ಕಾಂಪೋಸಿಷನ್ ಸಂಯೋಜನೆ ಕಂಡು ಬಂದರೆ ಅದನ್ನು ನಾವು ಮೆಟೀರಿಯಲ್ ಇಕ್ವಿಲಿಬ್ರಿಯಂ ಅಂತೇಳಿ ಹೇಳ್ತೇವೆ. ಹಾಗಾಗಿ ಥರ್ಮೋಡೈನಾಮಿಕ್ ಇಕ್ವಿಲಿಬ್ರಿಯಂ ಅಂತ ಹೇಳಬೇಕು ಅಂದರೆ ಅಲ್ಲಿ ಥರ್ಮಲ್ ಇಕ್ವಿಲಿಬ್ರಿಯಂ ಇರಬೇಕು, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಇರಬೇಕು, ಮತ್ತು ಮಟೀರಿಯಲ್ ಇಕ್ವಿಲಿಬ್ರಿಯಂ ಕೂಡ ಬರಬೇಕು. ದಿಸ್ ಯೂನಿಟ್ thermodynamics in first PUC tries to convey the students first and second laws of thermodynamics. About first law, ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೇನೆ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ಗೆ. ಇಟ್ ಈಸ್ ಕಾಲ್ಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ನಡದಲ್ಲಿ ಇದನ್ನು ಶಕ್ತಿ ನಿತ್ಯತ್ವ ನಿಯಮ ಅಂತೇಳಿ ಹೇಳ್ತೇವೆ. ಹಾಗಂದರೆ ಶಕ್ತಿಯನ್ನು ಸೃಜಿಸುವುದಾಗಲಿ ನಾಶ ಮಾಡುವುದಾಗಲಿ ಸಾಧ್ಯ ಇಲ್ಲ. ಆದರೆ ಶಕ್ತಿಯನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅಥವಾ ರೂಪಾಂತರಗೊಳಿಸಲಿಕ್ಕೆ ಸಾಧ್ಯ ಇದೆ. ಇದೇ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಹೇಳೋದು. ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಟಾಕ್ಸ್ ಅಬೌಟ್ ಎನರ್ಜಿ ಟ್ರಾನ್ಸ್ಫರ್ ಆರ್ ಎನರ್ಜಿ ಚೇಂಜಸ್. ಶಕ್ತಿಯ ರೂಪಾಂತರದ ಬಗ್ಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಮಾತಾಡ್ತದೆ. ಹವೆವರ್ ಇಟ್ ಡಸ್ ನಾಟ್ ಟೆಲ್ ಅಸ್ ಅಬೌಟ್ ದ ಡೈರೆಕ್ಷನ್ ಆಫ್ ದ ಎನರ್ಜಿ ಚೇಂಜ್. ಯಾವ ದಿಕ್ಕಲ್ಲಿ ಎನರ್ಜಿ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಹೇಳಿಕೊಡೋದಿಲ್ಲ. ಹಾಗಾಗಿ ನಾವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಅಬೌಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಸ್ಪೆಸಿಫೈಸ್ ಡೈರೆಕ್ಷನ್ ಆಫ್ ಎನರ್ಜಿ ಚೇಂಜಸ್. ಇದು ಯಾವ ದಿಕ್ಕಿನಲ್ಲಿ ಎನರ್ಜಿ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಿಲ್ ದ ರಿಯಾಕ್ಷನ್ ಆಕರ್ ಆರ್ ನಾಟ್? ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೋ ಇಲ್ವೋ? ಆ್ಯಂಡ್ another question we can raise, and second law of thermodynamic answer is what drives a chemical reaction or process. ಒಂದು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆ ಆಗಬೇಕು ಅಂತ ಆದರೆ ಅದಕ್ಕೆ ಪ್ರೇರಕ ಶಕ್ತಿ ಯಾವುದು? ಇದನ್ನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನಮಗೆ ಹೇಳಿಕೊಡ್ತದೆ. ಟು ವಾಟ್ ಎಕ್ಸ್ಟೆಂಟ್, ಥರ್ಡ್ ಪಾಯಿಂಟ್, ಥರ್ಡ್ ಕ್ವಶನ್, ಟು ವಾಟ್ ಎಕ್ಸ್ಟೆಂಟ್ ಡು ದ ಕೆಮಿಕಲ್ ರಿಯಾಕ್ಷನ್ ಪ್ರೊಸೀಡ್? ಎಷ್ಟರ ಮಟ್ಟಿಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಸಾಗ್ತದೆ, ಎಷ್ಟು ಹೊತ್ತು ಅಲ್ಲ, ಎಷ್ಟರ ಮಟ್ಟಿಗೆ ಒಂದು ಎಷ್ಟು ಪರ್ಸೆಂಟ್, 60%, 70%, 80%, ಎಷ್ಟರ ಮಟ್ಟಿಗೆ ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗ್ತದೆ ಅನ್ನೋದನ್ನು ಥರ್ಮೋಡೈನಾಮಿಕ್ಸ್ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಆಲ್ಬರ್ಟ್ ಐನ್ಸ್ಟೀನ್, ಒಂದು ಸಲ ಆಲ್ಬರ್ಟ್ ಐನ್ಸ್ಟೀನಿಗೆ ಒಬ್ಬರು ಪ್ರಶ್ನೆ ಮಾಡ್ತಾರೆ, ವಾಟ್ ಈಸ್ ಯುವರ್ ಟೇಕ್ ಆನ್ ಥರ್ಮೋಡೈನಾಮಿಕ್ಸ್?
Albert Einstein said, and I quote, "It is the only physical theory of universal content concerning which I am convinced that within the framework of its basic concepts, applicability of its basic concepts, it can never be overthrown." ಏನು ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೀನ್? ಇಟ್ ಈಸ್ ದ ಓನ್ಲಿ ಫಿಸಿಕಲ್ ಥಿಯರಿ ಆಫ್ ಯೂನಿವರ್ಸಲ್ ಕಂಟೆಂಟ್ ಕನ್ಸರ್ನಿಂಗ್ ವಿಚ್ I am convinced that within the framework of the applicability of its basic concepts, it can never be overthrown. ಥರ್ಮೋಡೈನಾಮಿಕ್ಸಿಗೆ ಅದರದೇ ಆದ ಸ್ಥಾನ ಇದೆ. ಆ ಸ್ಥಾನದಿಂದ ಥರ್ಮೋಡೈನಾಮಿಕ್ಸನ್ನು ನಾವು ಕಿತ್ತುಕೊಳ್ಳಿಕ್ಕೆ ಬರೋದಿಲ್ಲ. ಅದು ಯಾರಿಂದ ಕೂಡ ಸಾಧ್ಯ ಇಲ್ಲ. ಇಟ್ ಈಸ್ ಹ್ಯಾವಿಂಗ್ ಅ ಯೂನಿವರ್ಸಲ್ ಕಂಟೆಂಟ್. ಇಡೀ ವಿಶ್ವವೇ ಒಪ್ಪಿಕೊಳ್ಳಬೇಕಾದಂಥ ವಿಷಯ ಥರ್ಮೋಡೈನಾಮಿಕ್ಸಲ್ಲಿ ಇದೆ ಅನ್ನೋದನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದಾರೆ. Thermodynamics has nothing to do with atoms and molecules. ನಿಮಗೆ ಆಶ್ಚರ್ಯ ಆಗ್ಬೋದು. 19th century, earlier 19th century and till the end of 19th century, ಥರ್ಮೋಡೈನಾಮಿಕ್ಸ್ನ ಪುಸ್ತಕಗಳಲ್ಲಿ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಅನ್ನುವ ವರ್ಡ್ಗಳು ಇರ್ತಾ ಇರಲಿಲ್ಲ. ಪ್ಯೂರ್ ಥರ್ಮೋಡೈನಾಮಿಕ್ಸ್, ಯಾರು ಪ್ಯೂರ್ ಥರ್ಮೋಡೈನಾಮಿಕ್ಸಲ್ಲಿ ಬಿಲೀವ್ ಮಾಡ್ತಾ ಇದ್ರೋ ಅಂಥ ವಿಜ್ಞಾನಿಗಳು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸನ್ನು ಪುಸ್ತಕದಲ್ಲಿ ಬರದೇ ಇರುವ ಹಾಗೆ ನೋಡಿಕೊಳ್ತಾ ಇದ್ದರು ಅಂತ. ಅಂದರೆ ಆದರೂ ಕೂಡ ಇವಾಗ ನಾವು ಥರ್ಮೋಡೈನಾಮಿಕ್ಸ್ನ ಪುಸ್ತಕಗಳಲ್ಲಿ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಅನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಅಂದರೆ ದ್ಯಾಟ್ ಈಸ್ ಬಿಕಾಸ್ ಡ್ಯೂ ಟು ದ ಡೆವಲಪ್ಮೆಂಟ್ ಆಫ್ ಕ್ವಾಂಟಮ್ ಕೆಮಿಸ್ಟ್ರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್. ಆಸ್ ಐ ಸೆಡ್, ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ bridges quantum chemistry into thermodynamics, and it is very much necessary to introduce atoms and molecules once we come across statistical mechanics. Now, it has nothing to do with, thermodynamics has nothing to do with the rate of reaction, because time is not at all a thermodynamic property. ಒಂದು ರಿಯಾಕ್ಷನ್ ಆಗ್ತದ ಇಲ್ವ ಅನ್ನೋದನ್ನು ಥರ್ಮೋಡೈನಾಮಿಕ್ಸ್ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಆ ರಿಯಾಕ್ಷನ್ ಈಗ ಆಗ್ತದೋ, 1 ಗಂಟೆ ಬಿಟ್ಟು ಆಗ್ತದೋ, 1 ದಿನ ಬಿಟ್ಟು ಆಗ್ತದೋ, 2 ದಿನ ಆಗ್ತದೋ, 1 ತಿಂಗಳು ಹಿಡಿತದೋ, ವರ್ಷಾನುಗಟ್ಟಲೆ ಹಿಡಿತದೋ, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಥರ್ಮೋಡೈನಾಮಿಕ್ಸ್. ಅದು ಕೆಮಿಕಲ್ ಕೈನೆಟಿಕ್ಸ್ ಹೇಳಬೇಕು. ಥರ್ಮೋಡೈನಾಮಿಕ್ಸ್ ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ನಾವು ಒಂದು ಸೆಂಟೆನ್ಸನ್ನು ಸ್ಪಷ್ಟವಾಗಿ ಹೇಳ್ತೇವೆ, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ರೇಟ್ ಆಫ್ ರಿಯಾಕ್ಷನ್. ಬಿಕಾಸ್ ಯಾಕೆ ಅಂತ ಅಂದರೆ ಟೈಮ್ ಈಸ್ ನಾಟ್ ಎ ಥರ್ಮೋಡೈನಾಮಿಕ್ ಪ್ರಾಪರ್ಟಿ. ಟೈಮ್ ಅನ್ನೋದು ಥರ್ಮೋಡೈನಾಮಿಕ್ ಪ್ರಾಪರ್ಟಿಯೇ ಅಲ್ಲ. ಹಾಗಾಗಿ ಟೈಮ್ನ ಬಳಕೆಯನ್ನು ಥರ್ಮೋಡೈನಾಮಿಕ್ಸಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೆಟ್ ಅಸ್ ನಾವು ಟಾಕ್ ಅಬೌಟ್, ಇಲ್ಲಿ ತನಕ ನಾವು ಇಂಟ್ರೊಡಕ್ಷನನ್ನು ಸಾಧ್ಯ ಆದಷ್ಟು ಥರ್ಮೋಡೈನಾಮಿಕ್ಸಿನ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ದೇವೆ. ನಾವು ಐ ಆಮ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಸಮ್ ಆಫ್ ದ ಟರ್ಮ್ಸ್ ಯೂಸ್ಡ್ ಇನ್ ಕೆಮಿಕಲ್ ಥರ್ಮೋಡೈನಾಮಿಕ್ಸ್. ದೇ ಆರ್, ಫಸ್ಟ್ ಒನ್, system is part of universe which is under thermodynamic observation. ವಿಶ್ವದ ಒಂದು ಭಾಗ, ಅದನ್ನು ನಾವು ಥರ್ಮೋಡೈನಾಮಿಕ್ಸ್ನ ಅಧ್ಯಯನಕ್ಕಾಗಿ ತೆಗೆದುಕೊಂಡಿದ್ದೇವೆ. ಯಾವ ಭಾಗವನ್ನು ನಾವು ಥರ್ಮೋಡೈನಾಮಿಕ್ಸ್ನ ಅಧ್ಯಯನಕ್ಕೆ ತೆಗೆದುಕೊಳ್ತೇವೆಯೋ ಅದನ್ನು ಸಿಸ್ಟಮ್, ಕನ್ನಡದಲ್ಲಿ ವ್ಯೂಹ ಅಂತೇಳಿ ಕರೆಯುತ್ತೇವೆ. ಎರಡನೇ ಟರ್ಮ್ ನಾವು ಥರ್ಮೋಡೈನಾಮಿಕ್ಸಲ್ಲಿ ಯೂಸ್ ಮಾಡುವಂಥದ್ದು ಸರೌಂಡಿಂಗ್ಸ್ ಅಂತಂದರೆ ಪೋರ್ಷನ್ ಆಫ್ ರಿಮೈನಿಂಗ್ ಪಾರ್ಟ್ ಆಫ್ ದ ಯೂನಿವರ್ಸ್ or portion of the remaining universe which can interact with the system. ಸಿಸ್ಟಮನ್ನು ಬಿಟ್ಟು ಅದನ್ನು ಸುತ್ತುವರೆದಿರುವ ಪ್ರದೇಶ, ಅದು ಸಿಸ್ಟಮ್ನ ಜೊತೆ ವ್ಯವಹರಿಸಬೇಕು. ಎನರ್ಜಿ ಅಥವಾ ಮ್ಯಾಟರನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಆ ರೀತಿಯ ಸುತ್ತುವರೆದಿರುವ ಪ್ರದೇಶವನ್ನು ನಾವು ಸರೌಂಡಿಂಗ್ಸ್ ಅಂತೇಳಿ ಹೇಳ್ತೇವೆ. ಹಾಗಾದರೆ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸನ್ನು ಯೂನಿವರ್ಸ್ ಅಂತೇಳಿ ಕರೆಯಬಹುದು. ಹೌದು, ಥರ್ಮೋಡೈನಾಮಿಕ್ಸಲ್ಲಿ ದ ಯೂನಿವರ್ಸ್ ಅಂತ ಅಂದರೆ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್.
ವ್ಯೂಹ ಮತ್ತು ಅದನ್ನು ಸುತ್ತುವರಿದಿರುವ ಪ್ರದೇಶವನ್ನು ನಾವು ವಿಶ್ವ ಅಂತೇಳಿ ಕರೆಯುವುದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇನ್ನೊಂದು ಟರ್ಮ್ ಕೆಮಿಕಲ್ ಥರ್ಮೋಡೈನಮಿಕ್ಸಲ್ಲಿ ಯೂಸ್ ಮಾಡುವಂಥದ್ದು, ದ್ಯಾಟ್ ಈಸ್ ಬೌಂಡರಿ. ದ ರಿಯಲ್ ಆರ್ ಇಮ್ಯಾಜಿನರಿ ವಾಲ್ ದಟ್ ಸಪರೇಟ್ಸ್ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್ಸ್. ನೈಜ ಅಥವಾ ಕಾಲ್ಪನಿಕ ಗೋಡೆ ಅದು ಸಿಸ್ಟಮನ್ನು ಸರೌಂಡಿಂಗ್ಸಿಂದ ಭಿನ್ನ ಮಾಡ್ತದೆ. ಅಂಥ ಗೋಡೆಯನ್ನು ನಾವು ಬೌಂಡರಿ ಅಂತೇಳಿ ಕರೆಯುತ್ತೇವೆ. ದ ರಿಯಲ್ ಆರ್ ಇಮ್ಯಾಜಿನರಿ ವಾಲ್ ದಟ್ ಸಪರೇಟ್ಸ್ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್ಸ್. ಫಾರ್ ಎಕ್ಸಾಂಪಲ್, ನಾವು ಒಂದು ಬೀಕರಲ್ಲಿ ರಿಯಾಕ್ಷನ್ ಮಿಕ್ಸ್ಚರನ್ನು ತಗೊಂಡಾಗ ಬೀಕರ್ನ ಒಳಗೆ ಆ ರಿಯಾಕ್ಷನ್ ಮಿಕ್ಸ್ಚರಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಅಂತೇಳಿ ನಾವು ವಾಚ್ ಮಾಡ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ವಿಚ್ ಈಸ್ ದ ಪಾರ್ಟ್ ಆಫ್ ದ ಯೂನಿವರ್ಸ್ ವಿಚ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. So therefore, that part of the universe that is under investigation is called system, and the remaining part, whatever outside, is called surroundings. And the beaker, ಅದು ಬೀಕರ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ಸಿಸ್ಟಮನ್ನು ಸರೌಂಡಿಂಗ್ಸಿಂದ ಸ್ಪಷ್ಟವಾಗಿ ಸಪರೇಟ್ ಮಾಡ್ತಾ ಇದೆ. ಹಾಗಾಗಿ ಅದನ್ನು ನಾವು ರಿಯಲ್ ಬೌಂಡರಿ ಅಂತೇಳಿ ಹೇಳ್ತೇವೆ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಆ ಬೌಂಡರಿ, ಆ ಗೋಡೆ ಕಾಣಿಸ್ತಾ ಇದೆ, ಹಾಗಾಗಿ ಇಟ್ ಈಸ್ ಸೆಟ್ ಟು ಬಿ ಅ ಬೌಂಡರಿ. ನಾವು ಕ್ರಿಕೆಟ್ ಫೀಲ್ಡಿಗೆ ಹೋದರೆ, ಸ್ಟೇಡಿಯಂಗೆ ಹೋದಾಗ ಅಲ್ಲಿ ಒಂದು ಬೌಂಡರಿ ಲೈನ್ ಹಾಕಿರ್ತಾರೆ. ನಾವು ಆ ಬೌಂಡರಿ ಲೈನ್ನ ಒಳಗೆ ಏನೆಲ್ಲ ನಡೀತಾ ಇದೆ ಅಂತೇಳಿ ಕಾತರದಿಂದ ವೀಕ್ಷಣೆ ಮಾಡ್ತಾ ಇರ್ತೀವಿ. ದ್ಯಾಟ್ ಈಸ್ ವೆರಿ ಸಿಮಿಲರ್ ಟು ಥರ್ಮೋಡೈನಾಮಿಕ್ ಸಿಸ್ಟಮ್. ಅದು ಥರ್ಮೋಡೈನಾಮಿಕ್ ಸಿಸ್ಟಮ್ ಮತ್ತು ಅದಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತೇಳಿ ಅನಿಸ್ತದೆ. ಯಾಕೆ ಅಂತ ಅಂದರೆ, ಅಲ್ಲಿ ಯಾವುದಾದ್ರೂ ಬ್ಯಾಟ್ಸ್ಮನ್ ಒಬ್ಬ ಔಟ್ ಆದರೆ ಬೌಂಡ್ರಿ ಲೈನ್ ಬಿಟ್ಟು ಹೊರಗೆ ಹೋಗ್ತಾನೆ, ಮತ್ತೆ ನಾವು ಅವನನ್ನು ಬ್ಯಾಟಿಂಗ್ ಮಾಡೋದನ್ನು ನೋಡಲಿಕ್ಕೆ ಆ ಸ್ಟೇಡಿಯಮಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ್ಯಂಡ್ ದ ಬೌಂಡರಿ ಲೈನ್ನ ಹೊರಗಡೆ ಏನು ಇದೆ, ದ್ಯಾಟ್ ಈಸ್ ಸೆಟ್ ಟು ಬಿ ಸರೌಂಡಿಂಗ್ಸ್. ಅಲ್ಲಿಂದ ಹೊಸ ಪ್ಲೇಯರ್ ಒಳಗೆ ಎಂಟ್ರಿ ಕೊಡ್ಬೋದು. ಬೌಂಡ್ರಿ ಲೈನನ್ನು ದಾಟಿ ಒಳಗೆ ಬಂದರೆ ಸಿಸ್ಟಮ್ಗೆ ಬಂದ ಹಾಗೆ, ಬೌಂಡ್ರಿ ಲೈನನ್ನು ಒಳಗಿಂದ ಹೊರಗೆ ಹೋದರೆ ಅವ ಸಿಸ್ಟಮಿಂದ ಸರೌಂಡಿಂಗ್ಸಿಗೆ ಹೋದ ಹಾಗೆ. ಸೊ ಈ ರೀತಿ 4 ಟರ್ಮನ್ನು ನಾವು ಥರ್ಮೋಡೈನಾಮಿಕ್ಸಲ್ಲಿ ಫಸ್ಟಿಗೆ ಅರ್ಥ ಮಾಡಿಕೊಳ್ಬೇಕು. ಯಾವುದೆಲ್ಲ 4 ಟರ್ಮ್ಸ್ ಅಂತ ಹೇಳಿದರೆ, ದೋಸ್ ಆರ್ ಸಿಸ್ಟಮ್, ಸರೌಂಡಿಂಗ್ಸ್, the universe and the boundary. ಈಗ ನಾವು ಟೈಪ್ಸ್ ಆಫ್ ಸಿಸ್ಟಮ್ನ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡುವ. ಇದರಲ್ಲಿ ಒಂದು ಟೈಪ್ ಏನಂದರೆ, ದ್ಯಾಟ್ ಈಸ್ ಸೆಟ್ ಟು ಬಿ ಆನ್ ಓಪನ್ ಸಿಸ್ಟಮ್. ಇನ್ ಆನ್ ಓಪನ್ ಸಿಸ್ಟಮ್ there is exchange of energy and matter between the system and surroundings. ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯೆ ಎನರ್ಜಿ ಎಕ್ಸ್ಚೇಂಜ್ ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಬೀಕರಲ್ಲಿ ಬಿಸಿ ನೀರು ತಗೊಂಡು ಅದರಲ್ಲಿ ನೀರು ಬಿಸಿ ಇದ್ದಾಗ ಅದರ ಮಟ್ಟವನ್ನು ಮಾರ್ಕ್ ಮಾಡಿಕೊಳ್ತೇನೆ, ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಳ್ತೇನೆ. ಒಂದು ಅರ್ಧ ಗಂಟೆ ಬಿಟ್ಟು ನೀರಿನ ಮಟ್ಟವನ್ನು ನಾವು ಗಮನಿಸಿದಾಗ ಮೊದಲಿಗಿಂತ ಕೆಳಗಡೆ ಬಂದಿರ್ತದೆ. ಯಾಕೆ ಅಂತ ಅಂದರೆ, ನೀರು ಆವಿಯಾಗಿ ಹೊರಗಡೆ ಹೋಗಿರ್ತದೆ. ಬಿಕಾಸ್ ಇಟ್ ಈಸ್ ಆ್ಯನ್ ಓಪನ್ ಬೀಕರ್. ಅದು ಓಪನ್ ಇರೋದ್ರಿಂದ ನೀರು ಬೀಕರನ್ನು ಬಿಟ್ಟು ಹೊರಗೆ ಹೋಗ್ತಾ ಇದೆ. ಎಲ್ಲಿಗೆ ಹೊರಗೆ ಹೋಗ್ತಾ ಇದೆ? ಸಿಸ್ಟಮಿಂದ ಸರೌಂಡಿಂಗ್ಸಿಗೆ ಹೋಗ್ತಾ ಇದೆ. ದೆರ್ಫೋರ್ ದೆರ್ ಈಸ್ ಎಕ್ಸ್ಚೇಂಜ್ ಆಫ್ ಮ್ಯಾಟರ್. ದ್ರವ್ಯದ ಎಕ್ಸ್ಚೇಂಜ್ ಆಗಿದೆ. ಅಂದರೆ ಸಿಸ್ಟಮ್ ಸರೌಂಡಿಂಗ್ಸ್ ಜೊತೆ ಮ್ಯಾಟರನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದೆ ಅಂತೇಳಿ ಹೇಳ್ತೇವೆ. ನೌ ದ್ಯಾಟ್ ಆಫ್ಟರ್ ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ಬಿಟ್ಟು ನೀವು ಬೀಕರ್ನ ಮುಟ್ಟಿ ನೋಡಿದರೆ, ಅದರಲ್ಲಿರುವ ನೀರನ್ನು ಮುಟ್ಟಿ ನೋಡಿದರೆ ಅದು ಮೊದಲಿಗಿಂತ ತಣ್ಣಗೆ ಆಗಿರ್ತದೆ. ಮೊದಲಿನಷ್ಟು ಬಿಸಿ ಇರೋದಿಲ್ಲ ಅಂತ ಅಂದರೆ ಏನು ತಿಳ್ಕೊಳ್ಬೇಕು? ಯಾಕೆ ಬಿಸಿ ಇಲ್ಲ ಅಂತ ಅಂದರೆ, ಇಲ್ಲಿ ಎನರ್ಜಿ ಸರೌಂಡಿಂಗ್ಸ್ ಜೊತೆ ಎಕ್ಸ್ಚೇಂಜ್ ಆಗಿದೆ ಅಂತ ಅರ್ಥ. ಹಾಗಾಗಿ ದಿಸ್ ಈಸ್ ಆನ್ ಓಪನ್ ಸಿಸ್ಟಮ್. ಒಂದು ಬೀಕರ್ ತಗೊಂಡಾಗ ಅಲ್ಲಿ
ಮ್ಯಾಟರ್ ಕೂಡ ಎಕ್ಸ್ಚೇಂಜ್ ಆಗ್ತದೆ, ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗ್ತದೆ. ಅಂದರೆ ಸಚ್ ಎ ಸಿಸ್ಟಮ್ ಇಸ್ ಸೆಟ್ ಟು ಬಿ ಓಪನ್ ಸಿಸ್ಟಮ್. ನಾವು ಲೆಟಸ್ ನಾವು ಬೀಕರಲ್ಲಿ ನೀರೇ ತಗೊಳ್ಬೇಕಂತ ಇಲ್ಲ, ಯಾವುದೇ ಓಪನ್ ವೆಸಲಲ್ಲಿ ರಿಯಾಕ್ಷನ್, ಇವನ್ ಯು ಟೇಕ್ ದ ರಿಯಾಕ್ಷನ್ ವೆಸಲ್, ದಟ್ ಈಸ್ ಸೆಟ್ ಟು ಬಿ ಆ್ಯನ್ ಓಪನ್ ಸಿಸ್ಟಮ್. Now the second system is a closed system. For example, ಬೀಕರ್ ಅಲ್ಲಿ ನಾನು ನೀರನ್ನು ತಗೊಂಡಿದ್ದೇನೆ, ಬಿಸಿ ಬಿಸಿ ನೀರು ತಗೊಂಡಿದ್ದೇನೆ, ಕುದಿಯುವ ನೀರನ್ನು ತಗೊಂಡಿದ್ದೇನೆ ಅಂತ ಅಂದುಕೊಳ್ಳುವ. ಅದನ್ನು ವಾಚ್ ಗ್ಲಾಸಿಂದ ಮುಚ್ಚಿದ್ದೇನೆ. ನಾವು ಐ ವಿಲ್ ನೋಟ್ ಡೌನ್ ದ ಇನಿಷಿಯಲ್ ಲೆವೆಲ್ ಆಫ್ ವಾಟರ್, ನೀರಿನ ಮಟ್ಟ ಎಷ್ಟು ಇದೆ ಅಂತೇಳಿ ನಾನು ನೋಟ್ ಮಾಡಿಕೊಳ್ಳುತ್ತೇನೆ. ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡಿದಾಗ ನೀರಿನ ಲೆವೆಲ್ ಮೊದಲಿದ್ದಷ್ಟೇ ಇದೆ. ಯಾಕೆ ಅಂತ ಅಂದರೆ ನಾವು ಮುಚ್ಚಳ ಹಾಕಿದ್ದೇವೆ. ನೀರು ಆವಿಯಾಗಿ ಹೊರಗೆ ಹೋಗುವುದನ್ನು ಮುಚ್ಚಳ ತಡೀತಾ ಇದೆ. ಹೇಗೆ ಆವಿಯಾಗಿ ಮೇಲೆ ಹೋಗ್ತಾ ಇದೆ ಹಾಗೆ ಮೇಲೆ ಬಡಿದು ತಣಿದು ಕೆಳಗೆ ಬೀಳ್ತಾ ಇದೆ ನೀರು. ಹಾಗಾಗಿ ನೀರಿನ ಮಟ್ಟದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಅಂದರೆ ದೆರ್ ಈಸ್ ನೋ ಎಕ್ಸ್ಚೇಂಜ್ ಆಫ್ ಮ್ಯಾಟರ್ ವಿತ್ ದ ಸರೌಂಡಿಂಗ್ಸ್ ಜೊತೆ ಸಿಸ್ಟಮ್ ದ್ರವ್ಯವನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿಲ್ಲ. ಅದೇ ಹಾಫ್ ಆನ್ ಅವರ್ ಬಿಟ್ಟು ನಾವು ನೀರನ್ನು ಟಚ್ ಮಾಡಿ ನೋಡಿದಾಗ ಅದು ಮೊದಲಿನಷ್ಟು ಬಿಸಿ ಇರುವುದಿಲ್ಲ. ಅಂದರೆ ಇಟ್ ಹ್ಯಾಸ್ ಎಕ್ಸ್ಚೇಂಜ್ಡ್ ಎನರ್ಜಿ ವಿತ್ ದ ಸರೌಂಡಿಂಗ್ಸ್ ಜೊತೆ ಸಿಸ್ಟಮ್ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದೆ. ಅಂದರೆ ಸಿಸ್ಟಮ್ ಇನ್ ವಿಚ್ allowed energy to exchange but not the matter, such a system is said to be closed system. In a closed system, therefore, there is no exchange of matter but exchange of energy is possible. ಸೊ ನೀವು ಈ ಡಯಾಗ್ರಾಮಲ್ಲಿ ಕೂಡ ನೋಡ್ಬೋದು, ಅಲ್ಲಿ ಮ್ಯಾಟರ್ ಹೊರಗೆ ಹೋಗುವುದನ್ನು ತಡೆಗಟ್ಟಿದ್ದಾರೆ ವಾಚ್ ಗ್ಲಾಸ್ ಇಟ್ಟು. ಅದೇ ರೀತಿ ಎನರ್ಜಿ ಇಲ್ಲಿ ಎಕ್ಸ್ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಚ್ ಎ ಸಿಸ್ಟಮ್ ಈಸ್ ಸೆಡ್ ಟು ಬಿ ಎ ಕ್ಲೋಸ್ಡ್ ಸಿಸ್ಟಮ್. ಎನಿ ಕಂಡಕ್ಟಿಂಗ್ ಮೆಟೀರಿಯಲ್, ಯಾವುದೇ ಕ್ಲೋಸ್ಡ್ ಸಿಸ್ಟಮ್, ಬಟ್ that wall that separates the system from the surrounding must be conducting so that energy can be easily transferred between system and the surroundings. Now the third system is said to be an isolated system. In an isolated system, there is no exchange of energy or matter between the system and the surroundings. For example, let me take a thermos flask. This thermos flask is a closed vessel. In fact, Dewar was the first one to devise such an apparatus. What he has done is he has taken a two-walled glass material and kept vacuum in between, and it has acted very much like a thermos flask, and it did not allow energy to transfer between the system and the surroundings. However, he had not made any patent. ಅವನು ಅದಕ್ಕೋಸ್ಕರ ಯಾವುದೇ ರೀತಿ ಪೇಟೆಂಟ್ ಮಾಡಿಲ್ಲ. ಡಿವರ್ನ ನಂತರ ಬಂದ ಯಾವನೋ ಒಬ್ಬ ಅದನ್ನು ಪೇಟೆಂಟ್ ಮಾಡಿಕೊಂಡು ಈಗ ನಮ್ಮ ಕೈಯಲ್ಲಿ ಥರ್ಮಸ್ ಫ್ಲಾಸ್ಕ್ ಅನ್ನುವ ಒಂದು ಡಿವೈಸ್ ಬಂದಿದೆ. ಇನ್ ದಿಸ್ ಥರ್ಮಸ್ ಫ್ಲಾಸ್ಕ್ ಇಟ್ ಇಸ್ ಬಿಕಾಸ್ ಕ್ಲೋಸ್ಡ್, ಮ್ಯಾಟರ್ ಕೆನಾಟ್ ಎಸ್ಕೇಪ್ ಔಟ್ of the system or matter cannot enter into the system from the surroundings, and this is such a device which doesn't allow energy to exchange between the system and surrounding. So therefore isolated system ಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ you will definitely give thermos flask, which is an example for an isolated system. thermos flaskಗೆ ಆಗಬೇಕು ಅಂತ ಏನಿಲ್ಲ. ನಾವು ಒಂದು ಬೀಕರ್ or any apparatus closed, and if it is insulated,
ಥರ್ಮಲ್ ಇನ್ಸುಲೇಷನ್ ಮಾಡಿದರೆ ಆವಾಗ ಎನರ್ಜಿ ಎಕ್ಸ್ಚೇಂಜ್ ಆಗಲಿಕ್ಕೆ ಯಾವುದೇ ರೀತಿ ಅವಕಾಶ ಕೊಡೋದಿಲ್ಲ. ಇಲ್ಲಿ ಕೊಟ್ಟಿರುವ ಮೂರನೇ ಡಯಾಗ್ರಾಮ್, ಇಲ್ಲಿ ನಾನು ಪಾಯಿಂಟ್ ಮಾಡ್ತಾ ಇದ್ದೇನೆ, ಮೂರನೇ ಡಯಾಗ್ರಾಮ್, ದಟ್ ಈಸ್ ಸೆಟ್ ಟು ಬಿ ಅನ್ ಐಸೋಲೇಟೆಡ್ ಸಿಸ್ಟಮ್. ಇಟ್ ಲುಕ್ಸ್ ವೆರಿ ಮಚ್ ಲೈಕ್ ಕ್ಲೋಸ್ಡ್ ಸಿಸ್ಟಮ್. ಹವೆವರ್ ಇಲ್ಲಿ ಡಿಫರೆನ್ಸ್ ಏನಂದರೆ ಕ್ಲೋಸ್ಡ್ ಮತ್ತು ಐಸೋಲೇಟೆಡ್ ಸಿಸ್ಟಮ್ಗೆ ಇಲ್ಲಿ ಥರ್ಮಲ್ ಇನ್ಸುಲೇಷನ್ ಮಾಡಿದ್ದಾರೆ. ಎಲ್ಲ ಕಡೆ ಥರ್ಮಲ್ ಇನ್ಸುಲೇಷನ್ ಮಾಡಿದರೆ ಎನರ್ಜಿ ಎಕ್ಸ್ಚೇಂಜ್ ಆಗಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ದೇರ್ಫೋರ್ ಸಚ್ ಸಿಸ್ಟಮ್ ಇಸ್ ಸೆಟ್ ಟು ಬಿ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್. ನೌ ದ್ಯಾಟ್ ಈಗ ನಾವು ಸ್ಟೇಟ್ ಆಫ್ ಎ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳುವ. ಡಿಸ್ಕ್ರಿಪ್ಷನ್ ಆಫ್ ದ ಸಿಸ್ಟಮ್ ಸ್ಪೆಸಿಫೈಯಿಂಗ್ ಕ್ವಾಂಟಿಟೇಟಿವ್ಲಿ ಟೆಂಪರೇಚರ್, pressure, volume and composition of the matter is called state of a system. ಒಂದು ವ್ಯೂಹದ ಸ್ಥಿತಿಯನ್ನು ಹೇಳೋದಕ್ಕೆ ಸ್ಟೇಟ್ ಆಫ್ ಎ ಸಿಸ್ಟಮ್ ಅಂತೇಳಿ ಹೇಳ್ತೇವೆ. ಸಿಸ್ಟಮ್ ಅಂದರೆ ವ್ಯೂಹ, ಸ್ಟೇಟ್ ಅಂದರೆ ಸ್ಥಿತಿ. ಡಿಸ್ಕ್ರಿಪ್ಷನ್ ಅಂದರೆ ಒಂದು ಸಿಸ್ಟಮನ್ನು ಡಿಸ್ಕ್ರಿಪ್ಷನ್ ಮಾಡಬೇಕು. ಹೇಗೆ ಡಿಸ್ಕ್ರಿಪ್ಷನ್ ಮಾಡೋದು? ಅದರಲ್ಲಿ ಟೆಂಪರೇಚರ್ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ, ವಾಲ್ಯೂಮ್ ಎಷ್ಟಿದೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರೆ ಅದೇ ಸ್ಟೇಟ್ ಆಫ್ ದ ಸಿಸ್ಟಮ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಈ ರೀತಿ ಒಂದು ಡಯಾಗ್ರಾಮ್ ಇದೆ. ಇದರಲ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಸಿ ಸಿಲಿಂಡರ್ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಅ ಪಿಸ್ಟನ್ ಅಬೌವ್. ಒಂದು ಪಿಸ್ಟನನ್ನು ಕೊಟ್ಟಿದ್ದಾರೆ. ಈ ರೀತಿ ಸಿಲಿಂಡರ್, ಪಿಸ್ಟನ್ ಬಂದುಬಿಟ್ಟು ದಿಸ್ ಬಿಕಮ್ಸ್ ಎ ಸಿಸ್ಟಮ್. ಆ್ಯಂಡ್ ಹಿಯರ್ ದ ಡಿಸ್ಕ್ರಿಪ್ಷನ್ ಆಫ್ ದ ಸಿಸ್ಟಮ್. ಇಲ್ಲಿ ನೀವು ಡಿಸ್ಕ್ರಿಪ್ಷನನ್ನು ನೋಡ್ಬೋದು. ಟೆಂಪರೇಚರ್ ಈಸ್ T1 Kelvin, ಪ್ರೆಷರ್ ಈಸ್ P1 Kelvin, ವಾಲ್ಯೂಮ್ ಈಸ್ ಪ್ರೆಷರ್ ಈಸ್ P1 Pascal, ವಾಲ್ಯೂಮ್ ಈಸ್ V1 meter cube ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎನ್ ಅಂತ ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದಟ್ ಈಸ್ 1 mole ಆಫ್ ಎನ್ ಐಡಿಯಲ್ ಗ್ಯಾಸ್. So therefore, clearly stating what is the temperature of the system, what is the pressure of the system, what is the volume of the system, and what is the amount of substance present in the system itself is the state of the system. ಅದನ್ನೇ ನಾವು state of the system ಅಂತೇಳಿ ಹೇಳೋದು. ಪ್ರೋಸೆಸ್. ವಾಟ್ ಈಸ್ ಅ ಪ್ರೋಸೆಸ್? ಥರ್ಮೋಡೈನಾಮಿಕ್ಸಲ್ಲಿ ಪದೇ ಪದೇ ಬರುವ ಒಂದು ವರ್ಡ್ ಯಾವುದು ಅಂತ ಅಂದರೆ ದಟ್ ಈಸ್ ಪ್ರೋಸೆಸ್. ಇಟ್ ಈಸ್ ಡಿಫೈನ್ಡ್ ಲೈಕ್ ದಿಸ್: ಚೇಂಜ್ ಆಫ್ ಎ ಸಿಸ್ಟಮ್ ಫ್ರಮ್ ಒನ್ ಇಕ್ವಿಲಿಬ್ರಿಯಮ್ ಮ್ಯಾಕ್ರೋ ಸ್ಟೇಟ್ ಟು ಅನದರ್ ಇಕ್ವಿಲಿಬ್ರಿಯಮ್ ಮ್ಯಾಕ್ರೋ ಸ್ಟೇಟ್. ಒಂದು ಇಕ್ವಿಲಿಬ್ರಿಯಮ್ ಸಮಸ್ಥಿತಿ, ಮ್ಯಾಕ್ರೋ ಸ್ಟೇಟ್ ಇಕ್ವಿಲಿಬ್ರಿಯಮ್ ಅಂತ ಅಂದರೆ ಸಮಸ್ಥಿತಿ. ಒಂದು ಇಕ್ವಿಲಿಬ್ರಿಯಮ್ ಮ್ಯಾಕ್ರೋ ಸ್ಟೇಟಿಂದ ಇನ್ನೊಂದು ಇಕ್ವಿಲಿಬ್ರಿಯಮ್ ಮ್ಯಾಕ್ರೋ ಸ್ಟೇಟಿಗೆ ಸಿಸ್ಟಮ್ ಹೋದರೆ ದಟ್ ಈಸ್ ಸೆಟ್ ಟು ಬಿ ಅ ಪ್ರೋಸೆಸ್. ಅಂದರೆ ಸಿಸ್ಟಮ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ತಾ ಇದೆ ಅಂದ್ರೇ ಪ್ರೋಸೆಸ್ ಆಗ್ತಾ ಇದೆ, ಥರ್ಮೋಡೈನಾಮಿಕ್ ಪ್ರೋಸೆಸ್ ಆಗ್ತಾ ಇದೆ ಅಂತೇಳಿ ಅರ್ಥ. ಫಾರ್ ಎಕ್ಸಾಂಪಲ್, ನಾವು ಡಯಾಗ್ರಾಮ್ ಮೂಲಕ ಇದನ್ನು ಮತ್ತೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ. ನೋಡಿ, ಈ ಡಯಾಗ್ರಾಮ್ ಫಸ್ಟ್ ಸಿಲಿಂಡರ್ ತೋರಿಸಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಅ ಪಿಸ್ಟನ್ ಓವರ್ ಹಿಯರ್. ದ ಟೆಂಪರೇಚರ್ ಇಸ್ T1 Kelvin, ಪ್ರೆಷರ್ ಇಸ್ P1 Pascal, ವಾಲ್ಯೂಮ್ ಇಸ್ V1 meter cube, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ 1 mole ಆಫ್ ಎನ್ ಐಡಿಯಲ್ ಗ್ಯಾಸ್. ದಿಸ್ ಈಸ್ ಸ್ಟೇಟ್ 1, ಆ ಸಿಸ್ಟಮ್ನ ಸ್ಟೇಟ್ 1. ಸೊ ಆ್ಯಂಡ್ ಲುಕ್ ಎಟ್ ದಿಸ್ ಸಿಲಿಂಡರ್. ಎರಡನೇ ಚಿತ್ರದಲ್ಲಿ ನೋಡಿ, ಇಲ್ಲಿ ಸಿಲಿಂಡರ್ ತೋರಿಸಿದ್ದಾರೆ. ಆ್ಯಂಡ್ ಬಟ್ ದ ಡಿಫರೆನ್ಸ್ ಬೀಯಿಂಗ್, ಇಲ್ಲಿ ಮತ್ತು ಇಲ್ಲಿ ಮತ್ತು ಈ ಸಿಲಿಂಡರ್ಗೆ ಏನು ವ್ಯತ್ಯಾಸ ಅಂತ ಅಂದರೆ ಇಲ್ಲಿ ಪಿಸ್ಟನ್ನ ಪೊಸಿಷನ್ ಮೇಲೆ ಇದೆ. ವಾಟ್ ವಿ ಡನ್ ಈಸ್ ವಿ ಹ್ಯಾವ್ ಎಕ್ಸ್ಪಾಂಡೆಡ್ ಆ್ಯನ್ ಐಡಿಯಲ್ ಗ್ಯಾಸ್. ಪಿಸ್ಟನ್ ಹೊರಗೆ ಹೋಗಿದೆ ಅಂದರೆ ಇಲ್ಲಿರುವ ಐಡಿಯಲ್ ಗ್ಯಾಸ್ ಅದನ್ನು ಹೊರಗೆ ತಳ್ಳಿರೋದ್ರಿಂದ ಪಿಸ್ಟನ್ನ ಪೊಸಿಷನ್ ಮೇಲೆ ಹೋಗಿದೆ. ನೌ ದ್ಯಾಟ್ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ನೋಡಿದರೆ, ಈ ಸಿಸ್ಟಮ್ನ ಡಿಸ್ಕ್ರಿಪ್ಷನ್ ನೋಡಿದರೆ, ಟೆಂಪರೇಚರ್ ಇಸ್ T1 Kelvin, ಪ್ರೆಷರ್ ಇಸ್ P2 Pascal, ವಾಲ್ಯೂಮ್ ಇಸ್ V2 meter cube, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ 1 mole. ಇಲ್ಲಿ ಸಾಮ್ಯತೆ ನೋಡಿ, ಎರಡು ಸಿಲಿಂಡರಲ್ಲಿ, ಎರಡು ಸ್ಟೇಟಲ್ಲಿ, ದಿಸ್ ಈಸ್ ಅನದರ್ ಸ್ಟೇಟ್ ಆಫ್ ದ ಸೇಮ್ ಸಿಸ್ಟಮ್. ಅದೇ ಸಿಸ್ಟಮ್ನ ಎರಡನೇ ಸ್ಟೇಟ್. ಇಲ್ಲಿ ಸಾಮ್ಯತೆ ನೋಡಿ, ಟೆಂಪರೇಚರ್ ಇಲ್ಲಿ T1 Kelvin, ಇಲ್ಲಿ ಕೂಡ T1 Kelvin. ಇಲ್ಲಿ n ನೋಡಿ, ಅಮೌಂಟ್ ಆಫ್ 1 mole, ಇಲ್ಲಿ ಕೂಡ 1 mole. ವಾಟ್ ಈಸ್ ದ ಡಿಫರೆನ್ಸ್ ದೆನ್? ದ ಡಿಫರೆನ್ಸ್ ಬೀಯಿಂಗ್
ಇಲ್ಲಿ ಪ್ರೆಷರ್ P1 ಪಾಸ್ಕಲ್, ಇಲ್ಲಿ ಪ್ರೆಷರ್ P2 ಪಾಸ್ಕಲ್, ಇಲ್ಲಿ ವಾಲ್ಯೂಮ್ V1 ಮೀಟರ್ ಕ್ಯೂಬ್, ಇಲ್ಲಿ ವಾಲ್ಯೂಮ್ V2 ಮೀಟರ್ ಕ್ಯೂಬ್. ದಿಸ್ ಈಸ್ ಅ ಪ್ರೋಸೆಸ್. ಒಂದು ಸಿಸ್ಟಮ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ತಾ ಇದೆ. ದೇರ್ ಫೋರ್ ದಿಸ್ ಈಸ್ ಅ ಪ್ರೋಸೆಸ್. ಸೊ ದೇರ್ ಫೋರ್ ವೆನ್ ಯು ಎಕ್ಸ್ಪಾಂಡ್ ಎ ಗ್ಯಾಸನ್ನು ಎಕ್ಸ್ಪಾಂಡ್ ಮಾಡಿದರೆ, ಪಿಸ್ಟನ್ನ ಪೊಸಿಷನ್ ಮೂವ್ ಆದರೆ, ದಟ್ ಈಸ್ you are carrying out a process. Now that here, because while carrying out this process, temperature is remaining constant. Temperature constant ನಿಲ್ತಾ ಇದೆ, ಉಷ್ಣತೆ ಒಂದೇ ರೀತಿ ಇದೆ. therefore such a system is said to be an isothermal process. ನಿಯತ ಉಷ್ಣತೆಯನ್ನು ನಾವು ಕಾಯ್ದುಕೊಂಡರೆ, ಒಂದು ಪ್ರೋಸೆಸ್ ಮಾಡುವಾಗ ನಿಯತ ಉಷ್ಣತೆಯನ್ನು ಕಾಯ್ದುಕೊಂಡರೆ ಅದನ್ನು ನಾವು ಐಸೋಥರ್ಮಲ್ ಪ್ರೋಸೆಸ್ ಅಂತೇಳಿ ಹೇಳ್ತೇವೆ. Now that there is another process, ಇನ್ನೊಂದು ಪ್ರೋಸೆಸ್ ಇದೆ, that is said to be an adiabatic process. That is called an adiabatic process, and it is carried out such that we does not allow heat to enter into the system or heat to go out of the system. Heat ಸಿಸ್ಟಮ್ನ ಒಳಗಡೆ ಕೂಡ ಬರಬಾರ್ದು, ಹೊರಗಡೆ ಕೂಡ ಹೋಗಬಾರ್ದು. That can be done using keeping away surroundings from the system by using thermally insulating wall. ಆ ರೀತಿ ಏನಾದರೂ ಮಾಡಿದರೆ, ಪ್ರೋಸೆಸ್ ಕ್ಯಾರಿ ಔಟ್ ಮಾಡಿದರೆ, ಅಂದರೆ ಅಮೌಂಟ್ ಆಫ್ ಹೀಟ್ ಸಿಸ್ಟಮ್ನ ಒಳಗೆ ಹೋಗದ ಹಾಗೆ, ಸಿಸ್ಟಮಿನ ಹೊರಗೆ ಹೋಗದ ಹಾಗೆ ಹೀಟ್ ಮಾಡಿದರೆ, such a system is said to be, or such a process is said to be an adiabatic process. Suppose ಸಿಸ್ಟಮನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತೆಗೆದುಕೊಂಡು ಹೋಗುವಾಗ ಪ್ರೆಷರ್ ಕಾನ್ಸ್ಟೆಂಟ್ ನಿಂತರೆ, then such a process is said to be ಐಸೋಬಾರಿಕ್ ಪ್ರೋಸೆಸ್. ಸಪೋಸ್ ಸಿಸ್ಟಮನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ತಗೊಂಡು ಹೋಗುವಾಗ, ಪ್ರೋಸೆಸ್ ಮಾಡುವಾಗ ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಟ್ಟರೆ, ಸಚ್ ಎ ಪ್ರೋಸೆಸ್ ಇಸ್ ಕಾಲ್ಡ್ ಸೆಟ್ ಟು ಬಿ ಆ್ಯನ್ ಐಸೋಕೋರಿಕ್ ಪ್ರೋಸೆಸ್. ನೌ ದ್ಯಾಟ್ ಈಗ ನಾವೊಂದು ಡಯಾಗ್ರಾಮ್ PV ಕರ್ವ್ ಹಾಕಿದರೆ, ಪ್ರೆಷರ್ ವಾಲ್ಯೂಮ್ ಕರ್ವ್ ಹಾಕಿದರೆ, ಸಪೋಸ್ ಪ್ರೆಷರ್ ಕಾನ್ಸ್ಟೆಂಟ್ ನಿಂತರೆ ನಮಗೆ ಈ ರೀತಿ ಒಂದು ಲೈನ್ ಬರ್ತದೆ, ದಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಹಿಯರ್ TP is equal to 0. There is no change in pressure while carrying out a process. ಈ ಪ್ರೋಸೆಸ್ ಮಾಡುವಾಗ ಪ್ರೆಷರ್ ಕಾನ್ಸ್ಟೆಂಟ್ ನಿಲ್ತಾ ಇದೆ. ಪ್ರೆಷರ್ ಕಾನ್ಸ್ಟೆಂಟ್ ನಿಂತರೆ DP is equal to 0 ಅಂತ ಹೇಳಿ ಬರೀತೇವೆ. ಸಚ್ ಎ ಪ್ರೋಸೆಸ್ is said to be ಐಸೋಬಾರಿಕ್ ಪ್ರೋಸೆಸ್. ಈಗ ಒಂದು ಪ್ರೋಸೆಸ್ ಮಾಡುವಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ನಿಂತರೆ, ಈ ರೀತಿ ವಾಲ್ಯೂಮ್ ಕಾನ್ಸ್ಟೆಂಟ್ ನಿಂತರೆ, ದಟ್ ಈಸ್ ಸೆಟ್ ಟು ಬಿ ಐಸೋಕೋರಿಕ್ ಪ್ರೋಸೆಸ್. ಸೊ ದಟ್ ಈಸ್ DV is equal to 0. ಐಸೋಥರ್ಮಲ್ ಪ್ರೋಸೆಸ್ ಅಂತ ಆದರೆ ಈ ರೀತಿ ಕರ್ವ್ ಬರ್ತದೆ. PV ಡಯಾಗ್ರಾಮ್ ಹಾಕುವಾಗ ಈ ರೀತಿ ಕರ್ವ್ ಬಂದರೆ ನಮಗೆ, that is said to be dt is equal to 0. That is isothermal process. ಅದೇ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಆದರೆ ನಮಗೆ ಐಸೋಥರ್ಮಲ್ನ ಕೆಳಗಡೆ ಕರ್ವ್ ಬರ್ತದೆ. this is correction, adiabatic process. For adiabatic process, Q is equal to 0. There is no exchange of heat between the system and the surroundings. So now what we have done is, we have so far now studied 3 types of systems: open, closed and isolated system. Then we have studied process, state of a system. We have studied process, different types of processes like isothermal process, adiabatic process, isobaric process, isochoric process, etc.